ಕುವೆಂಪು ಅವರು ಹೇಳಿರ್ತಾರೆ, ಕರ್ನಾಟಕ ಅನ್ನುವಂಥದ್ದು, ಕನ್ನಡ ಮಾತನಾಡುವಂಥದ್ದು ಒಂದು ನಾಡಾಗಿ ಒಂದು ಆಡಳಿತ ಘಟಕ ಆಗಿ ಇರಬೇಕಾಗಿರುವಂಥದ್ದು ಸಹಜ. ನೀವು ರಾಜಕಾರಣಿಗಳು ಮನಸ್ಸು ಮಾಡಬೇಕು. ಇದರಲ್ಲಿ ಹಳೆ ಮೈಸೂರು ಪ್ರಾಂತ್ಯ ಮತ್ತು ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಅನ್ನೋ ಭೇದ ಇರಬಾರದು ಅಂತ ಹೇಳಿ ಆ ರೀತಿಯಾದ ಕಷ್ಟಗಳನ್ನ ಅವರು ಎದುರು ಹಾಕಿಕೊಂಡು, ನಿಷ್ಠುರಗಳನ್ನು ಎದುರು ಹಾಕಿಕೊಂಡು ಕಡೆಗೆ ಅವರು ಮುಖ್ಯಮಂತ್ರಿ ಆಗಿರೋದು 1956 ಆಗಸ್ಟ್ವರೆಗೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಏಕೀಕರಣ ಘೋಷಣೆ ಆಗುತ್ತೆ. ಆದರೆ ಏಕೀಕರಣ ಘೋಷಣೆ ಆಗಬೇಕಾದ್ರೆ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆಗಿಲ್ಲ. ಕಾಂಗ್ರೆಸ್ನ ರಾಜಕೀಯ ಮತ್ತು ಅಲ್ಲಿನ ಒಳಗುಂಪುಗಾರಿಕೆಯ ಕಾರಣಕ್ಕೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಇವರು ರಾಜೀನಾಮೆ ಕೊಡಿಸಿರ್ತಾರೆ. ಮತ್ತೆ ಹಾಗೆ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿ ಬಂದಿರ್ತಾರೆ. ಅವರಿಬ್ಬರು ಬಣದ ರಾಜಕೀಯ ಇದ್ದಿದ್ದು ಎಲ್ಲ ದಿನಗಳಲ್ಲೂ ಇರುತ್ತೆ ರಾಜಕಾರಣದಲ್ಲಿ. ವೈಯಕ್ತಿಕವಾದಂಥದಕ್ಕಿಂತ ಹೆಚ್ಚಾಗಿ ಅದು ಬೇರೆ ಬೇರೆ ಆಗಿರುವಂತಹ ಸಾಮಾಜಿಕ ಆಯಾಮಗಳನ್ನು ಒಳಗೊಂಡಿತ್ತು. ಏನೇ ಆದಾಗಲೂ ಕೂಡ CM ಲಿಂಗಪ್ಪ ಅವರು ಪುಸ್ತಕವನ್ನು ಓದಿ ಹೇಳಿದ್ದು ಕೆಲವು ಮಾತುಗಳು ಒಬ್ಬ ಲೇಖಕ ಬರೆದಿರುವಂಥದ್ದು. ಕರ್ನಾಟಕ ಇರುವವರೆಗೂ ಕೆಂಗಲ್ ಹನುಮಂತಯ್ಯ ಅವರ ಹೆಸರಿರುತ್ತೆ, ಅದು ಎಂದೂ ಕೂಡ ಮರೆಯಾಗೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದು ಯಾಕೆ ಅವರ ಹೆಸರಿರುತ್ತೆ ಅಂತ ಹೇಳಿದರೆ, ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಚುನಾಯಿತ ರಾಜಕಾರಣದ ಮುಖಾಂತರ ಮುಖ್ಯಮಂತ್ರಿ ಆದಂತಹ ಮೊದಲ ಮುಖ್ಯಮಂತ್ರಿ ಅವರು. ಅಲ್ಲಿಯವರೆಗೂ ನೇಮಕ ಆಗಿದ್ದವರೆಲ್ಲರೂ ಕೂಡ ಉಸ್ತುವಾರಿ ಮುಖ್ಯಮಂತ್ರಿಗಳ ತರ ಆಗಿದ್ದರು. 1952ರಲ್ಲಿ ಏನು ಚುನಾವಣೆ ನಡೆಯುತ್ತೆ, ಆ ಕಾಂಗ್ರೆಸ್ ಪಕ್ಷ ಬಹುಮತ ಬಂದಾಗ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದಲ್ಲಿ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ ಆಡಳಿತ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರಿಂದ ಪ್ರಜಾಪ್ರಭುತ್ವದ ಕಲ್ಲನ್ನ ಮೊದಲ ಸಾಲಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಟ್ಟಂತಹ ಮುಖ್ಯಮಂತ್ರಿ ಆಗಿದ್ದ ಅವಧಿಗೆ ಅವರು ಯಾವತ್ತೂ ಕೂಡ ಸ್ಮರಣೀಯರಾಗಿರುತ್ತಾರೆ. ಅಲ್ಲಿಯವರೆಗೂ ನಮಗೆ ಪ್ರಜಾಪ್ರಭುತ್ವ ಅನ್ನೋದು ಪೂರ್ತಿಯಾಗಿ ಬಂದಿರಲಿಲ್ಲ. ಚುನಾವಣೆ ನಡೆದು ಚುನಾವಣೆಯ ಮುಖಾಂತರವಾಗಿ ಶಾಸನಸಭೆಯ ಸದಸ್ಯರು 93 ಎಷ್ಟು ಜನ ಆಯ್ಕೆಯಾಗಿರ್ತಾರೆ, ಅವರ ಮುಖಾಂತರ ಮುಖ್ಯಮಂತ್ರಿ ಆಗೋದು. ಅದರಿಂದ ಆಗ ಪ್ರಜಾಪ್ರಭುತ್ವವನ್ನು ಕಟ್ಟುವ ಕಾಲ, ಆ ಕೆಲಸ ಅವರ ಕಾಲಘಟ್ಟದಲ್ಲಿ ಆರಂಭ ಆಯಿತು. ಕರ್ನಾಟಕದಲ್ಲಿ ಸಂವಿಧಾನ ಅನುಸಾರವಾಗಿ ಆಡಳಿತವನ್ನು ನಡೆಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರು ಆರಂಭಿಸಿದ್ರು. ಆಡಳಿತ ಸುಧಾರಣಾ ಸಮಿತಿಯನ್ನು ರಚಿಸಿದ್ರು. ಇದೆಲ್ಲದರ ಮುಖಾಂತರವಾಗಿ ಇಲ್ಲಿರುವಂತಹ ಸರ್ಕಾರಿ ನೌಕರರು ಯಾವ ರೀತಿ ವರ್ತಿಸಬೇಕು ಅನ್ನೋದಕ್ಕೆ ಬೇಕಾಗಿರುವಂತಹ ಗೈಡ್ಲೈನ್ಸ್ಗಳನ್ನು ಹಾಕಿದ್ರು. ಆ ರೀತಿ ಗೈಡ್ಲೈನ್ಸ್ಗಳನ್ನು ಕೆಂಗಲ್ಲನ್ನು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿ ಹಳೆ ಮೈಸೂರಲ್ಲಿ ಹಾಕಿದ್ದರು ಟಿಪ್ಪು ಸುಲ್ತಾನ್ ಮಾತ್ರ. ಚಿಕ್ಕರಂಗೇಗೌಡರಿಗೆ ಗೊತ್ತು, ಅವರೊಂದು ಸರ್ವಿಸ್ ಮ್ಯಾನ್ಯುವಲ್ ಬರೆದಿರ್ತಾರೆ. ಸ್ವತಃ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಅಧಿಕಾರಿಗಳು ಹೇಗೆ ವರ್ತಿಸಬೇಕು, ಎಷ್ಟೊತ್ತಿಗೆ ಆಫೀಸಿಗೆ ಬರಬೇಕು, ಎಷ್ಟೊತ್ತಿಗೆ ಹೋಗಬೇಕು. ರೈತರು ಆಫೀಸಿಗೆ ಬಂದು ನಿಮ್ಮನ್ನು ನೋಡೋದಲ್ಲ, ಕಂದಾಯ ವಿಭಾಗದ ಅಧಿಕಾರಿಗಳು ಸ್ವತಃ ಹೊಲಗಳಿಗೆ ಹೋಗಿ ನೋಡಿ ಬರಬೇಕು ಅಂತ ಟಿಪ್ಪು ಸುಲ್ತಾನ್. ಸೊ ಆ ಆಶಯಗಳ ಮುಂದುವರಿಕೆ ಕೆಂಗಲ್ ಹನುಮಂತಯ್ಯನವರನ್ನು ಇದ್ದಿದ್ದರಿಂದ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ದು. ಜನ ಯಾರು, ದೇವರು ಯಾರು, ದೇವರು ಕಣ್ಣಿಗೆ ಕಾಣದಿರೋರಲ್ಲ, ಕರ್ನಾಟಕದ ಜನರೇ ದೇವರು. ಆದ್ದರಿಂದ ಅವರ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಕೆಂಗಲ್ ಹನುಮಂತಯ್ಯನವರು ಬರ್ತೀವಿ. ಸರ್ಕಾರದ ಕೆಲಸ ಅಂದ್ರೆ ಕಣ್ಣಿಗೆ ಕಾಣದ ದೇವರಲ್ಲ, ಯಾರು ನಮ್ಮನ್ನು ಚುನಾಯಿಸ್ತಾರೆ ಈ ನಾಡಿನ ಜನರು, ಅವರು ದೇವರು. ಅದರಿಂದ ದೇವರುಗಳ ಕೆಲಸವನ್ನ ನಾವು ಮಾಡುವುದಕ್ಕಿರುವ ಸೇವಕರು ಅನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಟು. ಎರಡನೇದಾಗಿ ಅವರು ಕಟ್ಟಿದಂತಹ ವಿಧಾನಸೌಧ. ಆ ವಿಧಾನಸೌಧ ಕೂಡ ನಮ್ಮ ರಾಜ್ಯದ ಪ್ರಜಾಪ್ರಭುತ್ವದ ಶಾಸನ ಸಭೆ ಕಾರ್ಯನಿರ್ವಹಿಸೋದಕ್ಕೆ ಬೇಕಾಗಿರುವಂತಹ ಒಂದು ದೇವಸ್ಥಾನ. ಯಾವ್ಯಾವ ದೇವಸ್ಥಾನಗಳನ್ನು ಕಟ್ಟಬಹುದು, 100 ಜನ ಹೋಗ್ಬೋದು. ಇಡೀ ಕರ್ನಾಟಕದ ಜನ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಆ ದೇವರ ಕೆಲಸವನ್ನ ಮಾಡೋದಕ್ಕೆ ಸೇರಬೇಕಾಗಿರುವಂತ ಒಂದು ದೊಡ್ಡ ದೇವಸ್ಥಾನವನ್ನ ಅಷ್ಟು ಶ್ರದ್ಧೆಯಿಂದ, ಭ್ರಷ್ಟಾಚಾರ ಇಲ್ಲದೆ, ಇನ್ನೂ 500 ವರ್ಷಗಳಾದರೂ ಕೂಡ ಒಂದು ಕಲ್ಲು ಕದಲದಿರುವಂತೆ ಕಟ್ಟಿಸಿದ್ರಲ್ಲ, ಅದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ಕಾರ್ಯ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಮತ್ತು ಆದ್ರಿಂದ ಅವರ ಹೆಸರು ಅದಕ್ಕೋಸ್ಕರವಾಗಿಯೂ ಚಿರಸ್ಮರಣೀಯವಾಗಿರುತ್ತೆ. ಅವರು ಕರ್ನಾಟಕದ ಏಕೀಕರಣಕ್ಕೆ ಕೊಟ್ಟ ಕಾಣಿಕೆ. ಹಳೆ ಮೈಸೂರಿನ ರಾಜಕಾರಣಿ ಆದರೂ ಕೂಡ ಅವರ ಬೆಂಬಲಿಗರ ವಿರೋಧದ ನಡುವೆಯೂ ಅದನ್ನ ಒಪ್ಪಬೇಕು ಅಂತ ಹೇಳಿದ್ರೆ ಅವರು ಒಬ್ಬ ಮುತ್ಸದ್ದಿ ಆಗಿರಬೇಕು. ನಾವು ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ, ಕರ್ನಾಟಕವನ್ನು ಕಟ್ಟುವಲ್ಲಿ ಮೊಟ್ಟ ಮೊದಲ ಅಡಿಗಲ್ಲನ್ನು ಹಾಕಿದಂಥ ಒಬ್ಬ ರಾಜಕಾರಣಿ ಈ ಜಿಲ್ಲೆಯಿಂದ ರೂಪುಗೊಂಡವರು, ಈ ಜಿಲ್ಲೆಯಿಂದ ಹೋದವರು ಅನ್ನೋದು ಅದು ನಿಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಕೆಂಗಲ್ ಹನುಮಂತಯ್ಯನವರನ್ನ, ಅವರ ಗೌರವವನ್ನು ಸದಾ ಕಾಪಾಡಬೇಕು, ಆ ಮಾರ್ಗದಲ್ಲಿ ಮುನ್ನಡೆಯಬೇಕು.